ಸರ್, ಇವತ್ತು ವಿಶೇಷವಾಗಿ ಎರಡನೇ ಬಾರಿಗೆ ಸಚಿವ ಸ್ಥಾನ ಅಲಂಕರಿಸಿದ್ದಾರೆ, ಏನು ಹೇಳ್ತೀರಿ? ನಮಗೆಲ್ಲ ಸಂತೋಷ. ಯಾಕೆಂದರೆ ಅವರು ಹಿರಿಯರು, ಅದು ಹಿರಿತನಕ್ಕೆ ಉಪಮುಖ್ಯಮಂತ್ರಿನೇ ಕೊಡಬೇಕಾಗಿತ್ತು. ಅದನ್ನು ಸಚಿವ ಸ್ಥಾನ ತಗೊಂಡವ್ರೆ. ಆದ್ರೂ ಸೇವೆ ಮಾಡೋದಕ್ಕೆ ಯಾವುದಾದ್ರೇನು ಒಳ್ಳೆ ಮಂತ್ರಿ ಸ್ಥಾನ, ಒಳ್ಳೆ ಪೋರ್ಟ್ಫೋಲಿಯೋ ಸಿಗಲಿ ಅವರಿಗೆ. ಭಗವಂತ ಅವರಿಗೆ ಆಶೀರ್ವಾದ ಮಾಡಿ ಜನಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಿ. ಖಂಡಿತವಾಗ್ಲೂ ಇಂಥವರಿಗೆ ಅವಕಾಶ ಸಿಕ್ಕಿದ್ರೆ ನಮ್ಮೆಲ್ಲರಿಗೂ ಸಂತೋಷ ಆಗ್ತದೆ. ಜನಸಾಮಾನ್ಯರಿಗೆ ಹತ್ತಿರವಾದಂಥ ವ್ಯಕ್ತಿಗಳು. ಆದ್ದರಿಂದ ಅವರಿಗೆ ಭಗವಂತ ಒಳ್ಳೇದು ಕೊಟ್ಟು ಒಳ್ಳೆಯ ಸರ್ವಿಸ್ ಮಾಡಲಿ ಇನ್ನೂ ಅಂತ ಹೇಳ್ತಾ ಮತ್ತೆ ಸರ್ ಮೇಡಮ್ ತೊಳಿ ಮೇಡಮ್. ಸರ್, ಇವತ್ತು ತಾವೆಲ್ಲ ಬಂದು ಇಲ್ಲಿ ಸೇರಿದ್ದೀರಾ, ಉದ್ದೇಶ ಏನು ಸರ್? ಕರ್ನಾಟಕ ಸರ್ಕಾರದ ನೂತನವಾಗಿ ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದಂಥ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಸಚಿವರಾಗಿ ಆಯ್ಕೆಯಾಗಿರುತ್ತಾರೆ. ಅವರಿಗೆ ನಾವು ವಿಜಯಪುರ, ದೇವನಹಳ್ಳಿ ತಾಲೂಕು ವಿಜಯಪುರ ಪಟ್ಟಣದ ಪರವಾಗಿ ಅವರನ್ನು ಸನ್ಮಾನಿಸಲು ನಾವು ಈ ದಿನ ಇಲ್ಲಿಗೆ ಆಗಮಿಸಿದ್ದೇವೆ. ಹಾಗೆಯೇ ಹಿಂದೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿ 3 ವರ್ಷಗಳ ಕಾಲ ಇವರು ಮಂತ್ರಿಗಳಾಗಿ ಉತ್ತಮವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ದರಿಂದ ಮತ್ತೆ ಹೈಕಮಾಂಡ್ ಅವರು ಇವರನ್ನು ಮಂತ್ರಿಯಾಗಿ ಆಯ್ಕೆ ಮಾಡಿರ್ತಾರೆ. ಆ ಒಂದು ಸಂತೋಷದ ಸಂದರ್ಭದಲ್ಲಿ ನಾವು ಆಗಮಿಸಿ ಅವ್ರ ಜೊತೆ ಭಾಗಿಯಾಗಿದ್ದೇವೆ. ಮತ್ತು ವಿಶೇಷವಾಗಿ ಮುಂದಿನ ದಿನದಲ್ಲಿ ಇದರಲ್ಲಿ ಸಾಹೇಬ್ರಿಗೆ ಯಾವ ರೀತಿ ಸ್ಥಾನ ಸಿಗಬೇಕು ಅಂತೀರಿ ಸರ್? ಸ್ಥಾನ ಅವ್ರಿಗೆ ಉತ್ತಮವಾದ ಸ್ಥಾನ, ನಾವು ಅವ್ರಿಗೆ DCMನ್ನೇ ಕೊಡಿ ಅಂತ ನಾವು ಆಗ್ರಹಿಸಿದ್ವಿ. ಆದರೆ ಕಾರಣಾಂತರಗಳಿಂದ ಅವ್ರಿಗೆ DCM ಸ್ಥಾನ ಸಿಕ್ಕಿಲ್ಲ. ಮುಂದೆ ಉತ್ತಮವಾದ ಒಂದು ಅವ್ರಿಗೆ ಹೊಣೆಯನ್ನು ಕೊಡಬೇಕು ಅಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ಹೈಕಮಾಂಡ್. ತಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ನಾನು VM ನಾಗರಾಜ್ ಅಂತೇಳಿ, ವಿಜಯಪುರ ಪಟ್ಟಣದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ. ಸಾಹೇಬ್ರಿಗೆ ಶುಭಾಶಯಗಳು. ಸರ್ ನಮಸ್ತೆ. ಇವತ್ತು ಭಾಳ ವಿಶೇಷವಾಗಿ ಒಂದು ಸೂಚನೆ ಕೊಟ್ಟಿದ್ದಾರೆ ನಿನ್ನೆ, ಅದ್ರ ಬಗ್ಗೆ ಏನು ಹೇಳ್ತೀವಿ? ನಾವು ಭವಿಷ್ಯದಲ್ಲಿ ಮುಖ್ಯಮಂತ್ರಿ ಅಂತಲೇ ತಿಳ್ಕೊಂಡಿದ್ವಿ. ಆದರೆ ಒಂದು ರೀತಿಯಲ್ಲಿ ನಿರಾಸೆ ಆಗಿದೆ. ಆದರೆ ನಿರಾಸೆ ಆದರೂ ಕೂಡ ನಾವು ಆಶಾವಾದಿಗಳಾಗಿದ್ದೇವೆ. ಈ ಸರ್ಕಾರ ನಮಗೆ ಒಳ ಮೀಸಲಾತಿನಲ್ಲೂ ಒಂದಷ್ಟು ನಮಗೆ ದೋಖ ಆಗಿದೆ. ಆದರೆ ಕೆ ಎಚ್ ಮುನಿಯಪ್ಪನವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡೋದ್ರ ಮುಖೇನ ಆ ನ್ಯಾಯವನ್ನು ತುಂಬಬೇಕು ಮತ್ತು ನಮ್ಮ ಸಮಾಜಕ್ಕೆ ಶಕ್ತಿಯನ್ನು ತುಂಬಬೇಕು. ಇದ್ರ ಜೊತೆಗೆ ಒಳ್ಳೆ ಪೋರ್ಟ್ಫೋಲಿಯೋ ಕೊಡಬೇಕಂತ ನಾವು ಈ ಮೂಲಕ ಆಗ್ರಹ ಮಾಡ್ತೀವಿ. ಆ ಮುಖೇನ ಸಮಾಜಕ್ಕೆ ಅದರಿಂದ ನ್ಯಾಯ ಸಿಗಬೇಕು ಅಂತಕ್ಕಂಥ ಅಂತಃಕರಣವನ್ನು ಇಟ್ಕೊಂಡಿದ್ದೀವಿ. ಮತ್ತು ವಿಶೇಷವಾಗಿ ಈ ಬೇರೆ ಏನಾದರೂ ಸಾಹೇಬ್ರಿಗೆ ಒಂದು ಉನ್ನತ ಸ್ಥಾನಕ್ಕೆ ಏನಾದರೂ ಅಪೇಕ್ಷೆ? ನಾವು ನಿಜವಾಗ್ಲೂ ಕೂಡ ಅವ್ರು ನಿರೀಕ್ಷೆ ಮಾಡಿದ ಸರ್ಕಾರದಲ್ಲಿ ಏನು ಅಂತ ಅಂದರೆ ಕಂದಾಯ, PWD, ಇಂಧನ, ಸಹಕಾರ ಇಂಥ ಖಾತೆಗಳನ್ನ ಕೊಡಬೇಕು ಅಂತ ನಾವು ಆಗ್ರಹವನ್ನು ಮಾಡ್ತೀವಿ. ಮತ್ತು ಮುನಿಯಪ್ಪ ಸಾಹೇಬರು ಕೂಡ ಪಟ್ಟಿಡಿಬೇಕು. ಸುಮ್ಮನೆ ಮೌನ ವಹಿಸಿದರೆ ಸಾಲದು. ಸಮಾಜಕ್ಕೆ ಧ್ವನಿ ಆಗಬೇಕು ಅಂತಂದರೆ ಮುನಿಯಪ್ಪ ಸಾಹೇಬರು ಧ್ವನಿ ಮಾಡಬೇಕೇ ಹೊರತು ನಾವು ಹೊರಗಡೆ ಧ್ವನಿ ಮಾಡ್ತೀವಿ, ನೀವು ಒಳಗಡೆ ಧ್ವನಿ ಮಾಡಬೇಕು. ನೀವು ಧ್ವನಿ ಮಾಡಿದವ್ರು ನಾವೇನು ಮಾಡೋಕ್ಕಾಗಲ್ಲ. ನೀವು ಕರೆಕ್ಟಾಗಿ ಧ್ವನಿ ಮಾಡಿದರೆ ಇವತ್ತು ನೀವು ಮುಖ್ಯಮಂತ್ರಿ ಅಭ್ಯರ್ಥಿ, ನೀವು ಕೇಂದ್ರದಲ್ಲಿ ಇವತ್ತು ವಿರೋಧ ಪಕ್ಷದ ನಾಯಕರಾಗಬೇಕಾಗಿತ್ತು. 7 ಬಾರಿ ಸಂಸದರು, ನೀವು 7 ಬಾರಿ ಸಂಸದರು ಎಲ್ಲಿರಬೇಕಾಯ್ತು? ನೀವು ನಿಮ್ಮ ಧ್ವನಿನ ದಯಮಾಡಿ ಅಡಗಿಸ್ಬೇಡಿ. ನಿಮ್ಮ ಧ್ವನಿ ಇದ್ರೆ ಮಾತ್ರ ಸಮಾಜದ ಧ್ವನಿ. ಇಲ್ಲ ಅಂತಂದರೆ ನಿಮ್ಮ ಧ್ವನಿ, ನೀವು ಧ್ವನಿಯನ್ನು ಅಡಗಿಸಿದ್ರೆ ನಮಗೆ ಸಮಾಜದ ಧ್ವನಿ ಅಡಗುತ್ತೆ. ಆ ಸಮಾಜ ನಾವು ಇವತ್ತು ಒಗ್ಗಟ್ಟಾಗಿದ್ದೀವಿ, ಹೋರಾಟ ಮಾಡ್ತೀವಿ, ನಿಮ್ಮ ಧ್ವನಿಗೆ ಧ್ವನಿಯನ್ನು ಕೊಡ್ತೀವಿ. ನಾವು ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ಹೆಜ್ಜೆಯನ್ನು ಹಾಕ್ತೀವಿ. ರಾಜಕೀಯವಾಗಿ ಕೂಡ ನೀವು ಗಟ್ಟಿ ಧ್ವನಿ ಮಾಡಬೇಕಂತ ನಾವು ಆಗ್ರಹ ಮಾಡ್ತೀವಿ ಸರ್. ನನ್ನ ಹೆಸರು ವಿಜಯ್ ಕುಮಾರ್ ಅಂತ, ಮಾದಿಗ ದಂಡೋರ ರಾಜ್ಯ ಪ್ರಧಾನ ಕಾರ್ಯದರ್ಶಿ, ಹಾಸನ ಜಿಲ್ಲೆ. ಧನ್ಯವಾದ ಸರ್.